ನಮಸ್ಕಾರ ಎಲ್ರಿಗೂ. ನಿಮ್ಮ ಜೀವನದಲ್ಲಿ ವ್ಲಾಗ್ಸಿಗೆ ಸ್ವಾಗತ ಸುಸ್ವಾಗತ. ಈಗ ನಾವಿವತ್ತು ನನ್ನ ಸ್ಟೂಡೆಂಟ್ ಲೈಫ್ ತೋರ್ಸಕ್ಕೆ ಬಂದಿದ್ದೀನಿ ನಿಮಗೆ. ಅಲ್ಲಿ ನಿಮಗೆ ನೋಡ್ಬೋದು, ಅಲ್ಲಿ ನೋಡಿ ನಮ್ಮ ಕಾಲೇಜ್. ಇದು ಕಾಲೇಜ್ ಅನ್ನಲ್ಲ, ಆ್ಯಕ್ಚುಲಿ ಯೂನಿವರ್ಸಿಟಿ ಅಂತಾರೆ. ಸೆಂಟ್ ಜೋಸೆಫ್ ಯೂನಿವರ್ಸಿಟಿ. ಅಷ್ಟು ದೂರ ಅದೇ ಕೇಳಿಸ್. ಈಗ ನಾವು ಇಲ್ಲಿ ಅರುಪೆ ಬ್ಲಾಕ್ ಹತ್ರ ಬಂದಿದ್ದೀವಿ. ಇದನ್ನ ಅರುಪೆ ಬ್ಲಾಕ್ ಅಂತ ಯಾಕೆ ಕರೀತಾರೆ ಅಂತ ನನಗೂ ಗೊತ್ತಿಲ್ಲ. ನಾವು ಟೀಚರ್ಸ್ ಕೇಳಿದ್ವಿ, ಆದರೆ ಅವ್ರು ಹೇಳಿಲ್ಲ. ಕೇಳಕ್ಕೂ ಹೋಗಲ್ಲ ನಾವು. ಆಮೇಲೆ ಈಗ ಇವರು ತುಂಬ ಮುಜುಗರ ಪಡ್ತಾ ಇದ್ದಾರೆ ನನ್ನ ವ್ಲಾಗಲ್ಲಿ ಬರೋಕ್ಕೆ. ಹಾಯ್ ಹಾಯ್. ನೀವು ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಹಾಯ್ ಬ್ರೋ. ಯಾವ ಇವೆಲ್ಲ ನೋಡಿ, ಇದು ಕಾಲೇಜ್ ಎಂಟ್ರೆನ್ಸು. ಬಂದಿದ ತಕ್ಷಣ ಅಲ್ಲಿ ಕಾಣಿಸುತ್ತೆ. ನಾವಲ್ಲಿ ಹೋಗ್ತೀವಿ, ನಾವಲ್ಲಿ ಹೋದ್ಮೇಲೆ ತೋರಿಸ್ತೀವಿ ನಿಮಗೆ. ಫಸ್ಟು ನಾವಿಲ್ಲಿ ತೋರಿಸ್ತೀವಿ, ಅದು ನೋಡ್ಬಿಡಿ. ಇದು ಅರುಪೆ ಬ್ಲಾಕ್ ಅಂತ. ಇಲ್ಲಿ ನಾವೆಲ್ಲ ಜನ ಜಾತ್ರೆ ಮಾಡ್ತೀವಿ. ಆಮೇಲೆ ಇಲ್ಲಿ ಎಲ್ಲ ಕಾನ್ಸರ್ಟ್ ನಡೆಯುತ್ತೆ. ನೀವು ರೀಲ್ಸಲ್ಲೆಲ್ಲ ನೋಡಿರ್ಬೋದು ಅಲ್ವಾ. ಓದ್ಕೊಂಡು ನಮ್ಮ ಖುಷಿಯವ್ರು ಬರ್ತಾ ಇದ್ದಾರೆ ಕ್ಲಾಸ್ ರೂಮಿಂದ. ಸೊ ಈಗ ಇವ್ರ ಹೆಸರು ಖುಷಿ ಅಂತ. ಆಮೇಲೆ ಇವರೇ ನಮ್ಮ ಇಂಟ್ರೊಡಕ್ಷನ್ ಮಾಡ್ತಾರೆ ನೋಡಿ. ಕಾಲೇಜ್ ಟೂರ್ ಮಾಡೋ ಕಂಟೆಂಟ್ ಇಟ್ಕೊಂಡಿದ್ದೀವಿ. ಕಾಲೇಜ್ ತಿರ್ಗಕ್ಕೆ ಈಗ ನಾವು ಬಂದಿದ್ದೀವಿ. ನಮಗೆ ಎಕ್ಸಾಮ್ ನಡೀಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಕ್ಸಾಮ್ ಬಂದಿದ್ದಲ್ಲಿ ಅವಾಗವಾಗ ಈ ಥರ ಜೀವನದಲ್ಲಿ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ ನಾವು ಹೋಗ್ತಾ ಇದ್ದೀವಿ ಕಾಲೇಜ್ ಟೂರ್ ಮಾಡೋಕ್ಕೆ. ಇದು ನೋಡಿ, ಇದು ವಾಲಿಬಾಲ್ ಕೋರ್ಟ್ ಅಂತಾರೆ. ಇಲ್ಲಿ ಜನ ವಾಲಿಬಾಲ್ ಆಡ್ತಾರೆ. ಆಮೇಲೆ ಇಲ್ಲಿ ಇವರೆಲ್ಲ ನನ್ನ ಕೇಳಿಸ್ಕೊಂಡು ನಗ್ತಾ ಇದ್ದಾರೆ. ಇದು ದೊಡ್ಡ ಗ್ರೌಂಡ್, ಇಟ್ಸ್ ಅ ವೆರಿ ಬಿಗ್ ಗ್ರೌಂಡ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ನಡೆಯುತ್ತೆ. ಫುಟ್ಬಾಲು, ಕ್ರಿಕೆಟು, ಹಾಕಿ, ಥ್ರೋಬಾಲು, ಖೋಖೋ ಎಲ್ಲ ನಡೆಯುತ್ತೆ. ಹ್ಯಾಂಡ್ಬಾಲ್. ಮತ್ತು ಅಲ್ಲಿದೆಯಲ್ಲ, ಅಲ್ಲಿ ಒಂದಿದೆ, ಅಲ್ಲಿ ಸಿಟ್ಟಿಂಗ್ ಏರಿಯಾ. ಅದನ್ನು ಬ್ಲೀಚರ್ಸ್ ಅಂತ ಕರಿತೀವಿ. ಆಮೇಲೆ ಹಿಂಗೆ ಹೋಗ್ತಾ ಇದ್ರೆ ಏನಿಲ್ಲ, ಇದು ಫುಟ್ಪಾತ್ ಅಷ್ಟೇ. ಇದು ಹೋಗ್ತೀವಿ, ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀವಿ ರೀ. ನಾವು ಈಗ ಫುಟ್ಪಾತಲ್ಲಿ ಅದೇ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೀವಿ ಅಂದಲ್ಲ, ಅಲ್ಲೇ ಹೋಗ್ತಾ ಇರೋವಾಗ ಈ ಥರ ಅವಾಗವಾಗ ಚೆಕ್ಔಟ್ ಮಾಡ್ಕೊಂಡು ಹೋಗ್ಬೇಕು. ಅಂದರೆ ಅವಾಗ ಹಿಂಗೆ ತೋರಿಸ್ಕೊಂಡು ಹಿಂಗೆ ಮಾಡಿಕೊಂಡು ಹೋಗಬೇಕು. ಇಟ್ಸ್ ಓಕೆ. ಅವ್ರಿಗೆ ನಾವು ಕಾಣಿಸ್ತೀವಿ, ಆದರೆ ನಮಗೆ ನಾವೇ ಕಾಣಿಸ್ಕೋತೀವಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಈಗ ನನ್ನ ಇಂಟ್ರೋ ಇವರೆಲ್ಲ ಹೇಳೋಕ್ಕೆ ತುಂಬ ಪ್ರಯತ್ನ ಮಾಡ್ತಿದ್ದಾರೆ. ಇವಳ ಹೆಸರು ರಿತಿಕಾ ಅಂತ. ಎಲ್ಲರೂ ರಿತಿಕಾ ಅಂತ ಕರೀತಾರೆ, ಆದರೆ ಅದು ಬೇರೆ ಮೀನಿಂಗ್ ಬರುತ್ತೆ. ಓನ್ಲಿ ಇವರು ಕರೆಕ್ಟ್ ರಿತಿಕಾ ಮಾಡ್ತಾರೆ. ಇವಾಗ ಇವಳು ನನ್ನ ವ್ಲಾಗ್ ಎಂಟ್ರಿ ಹೇಳ್ತಾಳೆ ನೋಡಿ. 3, 2, 1 ಸ್ಟಾರ್ಟ್. ನಮಸ್ಕಾರ ಎಲ್ರಿಗೂ. ನಿಮ್ಮ ಜೀವನದಲ್ಲಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ಹೇಳಕ್ಕೆ ಎಷ್ಟು ತೊದಲ್ತಿದ್ಲು ಗೊತ್ತಾ? ಪಟ್ಟಂತ ಹೇಳ್ಬಿಡ್ಲು ನೋಡಿ. ಏಯ್ ನೀನು ಹೇಳೋ, ಕಮಾನ್. ನನ್ನ ವ್ಲಾಗ್ ಎಂಟ್ರಿ ಹೇಳು. ಹಾಯ್, ಹಲೋ, ನಮಸ್ಕಾರ. ನಿಮ್ಮ ಜೀವನದಲ್ಲಿ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಅಯ್ಯೋ, ನಿಮ್ಮ ಜೀವನದಲ್ಲಿ ವ್ಲಾಗ್ಸಿಗೆ ಸ್ವಾಗತ. ನಿಮ್ಮ ಜೀವನದಲ್ಲಿ ವ್ಲಾಗ್ಸ್ಗೆ ಸ್ವಾಗತ. ಎಸ್, ವಿ ಡಿಡ್ ಇಟ್. ಈಗ ಇವರು ಸ್ಟೂಡಿಯಸ್ ಆಗಿ ಒಬ್ರು ಓದ್ತಾ ಇದ್ದಾರೆ. ಇವ್ರಿಗೆ ಇವತ್ತು ಆ್ಯಕ್ಚುಲಿ ಎಕ್ಸಾಮ್ ಇದೆ. ಎಕ್ಸಾಮ್ ಇದ್ರು ಇವರು ತುಂಬ ಈ ಥರ ನಮ್ಮ ಜೊತೆ ಓಡಾಡ್ತಿದ್ದಾರೆ. ಇವ್ರು ಹೇಳಿ ಅಂದರೆ ಪಾಪ ಹೇಳ್ತಿಲ್ಲ. ಯಾಕಂದ್ರೆ ನಾವು ಹೇಳೋದು ಹೇಳ್ಬಿಟ್ರೆ, ಅದನ್ನ ಬಯಾಟ್ ಮಾಡ್ಕೊಬಿಟ್ರೆ, ಎಕ್ಸಾಮಲ್ಲಿ ಅದೇ ಬರ್ಬಿಟ್ರೆ ಏನು ಮಾಡೋದು? ಬೇಡ ಅಂದೆ. ಮುಂದೆ ಹೋಗೋಣ ಬನ್ನಿ. ವೆಲ್ಕಮ್ ಟು ದ ಫೇಮಸ್ ಸ್ಪಾಟ್ ಇನ್ ದ SJU, ಬ್ಯಾನಿಯನ್ ಟ್ರೀ. ಇದನ್ನ ಆಲದ ಮರ ಅಂತಾರೆ ಕನ್ನಡದಲ್ಲಿ. ಆಮೇಲೆ ಇಲ್ಲಿ ನಾವು ಹಂಗೆ ನಡ್ಕೊ ಬಂದಿದ್ದು ಅಲ್ಲಿಂದ. ಹಂಗೆ ಹಿಂಗೆ ಹೋಗ್ತಾ ಇದ್ರೆ ಇಲ್ಲಿ ಮಾಜಿಸ್ ಬ್ಲಾಕ್ ಅಂತ ಇದೆ. ಇಲ್ಲಿ ಎಲ್ಲ ಸ್ಪೋರ್ಟ್ಸ್ ಇರೋದು ಆಲ್ಮೋಸ್ಟ್. ಆದರೆ ಇಲ್ಲಿ ಸೈನ್ಸ್ ಅವರು ಅವಾಗವಾಗ ಬರ್ತಾರೆ. ಲ್ಯಾಬ್ ಎಲ್ಲ ಇದೆ ಇಲ್ಲಿ ನೋಡಿ. ಇವರು ಸೈನ್ಸ್ ಅವರು, ಇವರು ಸೈನ್ಸು, ಅವರು ಎಲ್ಲರೂ ಸೈನ್ಸ್, ನಾನು ಒಬ್ಬನೇ ಆರ್ಟ್ಸು. ನೀನು ಕಾಮರ್ಸಾ? ಸಾರಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನೋಡಿ, ನಾವಿವತ್ತು ವ್ಲಾಗ್ ಮಾಡ್ತಿದ್ದೀವಿ. ನನ್ನ ಸಂಸ್ಕೃತ್ ಫ್ರೆಂಡ್ ಒಬ್ಬ ಸಿಕ್ದ. ಆ್ಯಕ್ಚುಲಿ ಫಸ್ಟ್ ಸೆಮ್ ಅಲ್ಲಿ ಸಂಸ್ಕೃತ್ ತೊಗೊಂಡಿದ್ದೆ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ. ಈಗ ಚೇಂಜ್ ಮಾಡ್ತಾ ಇದ್ದೀನಿ ಅನ್ಕೊಂಡಿದ್ದೀನಿ. ನೋಡೋಣ. ಇವನ ಹೆಸರು ಸ್ಕಂದ ಅಂತ. ಹಾಯ್ ಅನ್ಬಿಡು. Hi guys. Leaving me and going. No pain. Leaving bro and going alone. ಈಗ ಇಲ್ಲಿ ಏನೇನೋ ಅಂತವ್ರೆ, ಎಲ್ಲ ತಲೆ ಕೆಡಿಸ್ಕೋಬಾರ್ದು. ನಾವು ಮುಂದೆ ಹೋಗ್ಬೇಕು. ಅಲ್ಲಿ ಬಾಸ್ಕೆಟ್ಬಾಲ್ ಕೋರ್ಟ್ ಇದೆ. ಇಲ್ಲಿ ಜೀಸಸ್ ಅವರು ನಮಗೆಲ್ಲ ಆಶೀರ್ವಾದ ಮಾಡ್ತವ್ರೆ. ಆಮೇಲೆ
ಅದು ಚಾಪಲ್, ಅದು ಅಲ್ಲೊಂದು ಚಾಪಲ್ ಇದೆ. ಚಾಪಲ್ ಒಳಗೆ ಒಂದ್ಸತಿ ಹೋಗಿ ತೋರಿಸ್ತೀನಿ ನಿಮಗೆ ಇರಿ. ಇಲ್ಲಿ ನಾವು ಇದನ್ನ ಹಾಸ್ಟೆಲ್ ಬ್ಲಾಕ್ ಅಂತೀವಿ. ಇಲ್ಲೆಲ್ಲ ಜನ ಮಲಗಿರ್ತಾರೆ, ಆಟ ಆಡ್ತಿರ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಅದ್ರ ಪಕ್ಕದಲ್ಲೇ ಚಾಪಲ್ ಇದೆ. ಇಲ್ಲಿ ಸೈಲೆಂಟ್ ಆಗಿರಬೇಕು. ನಾವು ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಬಿಟ್ಟು ಶೂಸ್ ಎಲ್ಲ ಬಿಚ್ಚಿಬಿಟ್ಟು ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇವರು ಲೆಫ್ಟ್ ಸೈಡಲ್ಲಿರೋರು ಸೆಂಟ್ ಜೋಸೆಫ್ ಅಂತ. ಇವರು ಮಧ್ಯದಲ್ಲಿ ಜೀಸಸ್ ಇದ್ದಾರೆ, ಮತ್ತು ಅಲ್ಲಿ ಮದರ್ ಮೇರಿ ಇದ್ದಾರೆ. ಸೊ ಇಲ್ಲಿ ಎಲ್ಲ ಫಾದರ್ಸ್ ಮಾಸ್ ಆಫರ್ ಮಾಡ್ತಾರೆ. ಇಲ್ಲಿ ನಮಗೆ ಆವಾಗವಾಗ ಫ್ರೈಡೇಸ್ ಎಲ್ಲ ನಮಗೆ ಇಲ್ಲಿ ಆಚೆ ಊಟ ಸಿಗುತ್ತೆ. ನಾವು ಇಲ್ಲಿ ಬಂದರೆ ಫ್ರೀಯಾಗಿ ಕೊಡ್ತಾರೆ ಆ್ಯಸ್ ಅ ಟೆಂಡರ್. ನೋಡಿ, ಅಲ್ಲಿ ಮೇಲೆ ನೋಡ್ಬೋದು ನೀವು, ಎಲ್ಲ ಫುಲ್ ಜೀಸಸ್ ಸ್ಟೋರಿ ಹಾಕಿದ್ದಾರೆ. ಅದು ನನ್ನ ಮೊಬೈಲಲ್ಲಿ ತೋರ್ಸೋಕ್ಕಾಗ್ತಿಲ್ಲ. ಹಾಂ, ಅದೆಲ್ಲ ಫುಲ್ ಸ್ಟೋರಿ ಇದೆ. ಎಲ್ಲ ಕೆತ್ತನೆ ಮಾಡಿದ್ದಾರೆ. ಕೆತ್ತನೆ ಮಾಡಿಬಿಟ್ಟು ಅದನ್ನು ಅಲ್ಲಿ ಸಿಗಿಸಿದ್ದಾರೆ. ಎಲ್ಲ 14 ಪ್ಲೇಸಸ್. ನನ್ನ ಫ್ರೆಂಡು ರಿಕ್ಕಿ ಅಂತ, ಅವನು ಇದ್ರ ಬಗ್ಗೆ ಒಂದು ಸ್ಟೋರಿ ಹೇಳ್ತಾನೆ, ಕೇಳಿ. ಫಸ್ಟ್ ಪ್ಲೇಸ್ ಅದು ಬಂದು ಜೀಸಸ್ಗೆ ಮುಳ್ಳಿನ ಕಿರೀಟ ಹಾಕಿರೋದು. ಸೆಕೆಂಡ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಜೀಸಸ್ ಕ್ರಾಸ್ನ ಎತ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಹಂಗೆ ಹೋಗಿ ಇಲ್ಲಿ 10th ಪ್ಲೇಸ್ 11th ಪ್ಲೇಸಲ್ಲಿ ಜೀಸಸ್ನ ಕ್ರಿಸಿಫೈ ಮಾಡ್ತಾರೆ, ಅಂದರೆ ಕ್ರಾಸ್ಗೆ ಹ್ಯಾಂಗ್ ಔಟ್ ಮಾಡಿ ಆ ಥರ. ಮತ್ತು 13th ಪ್ಲೇಸಲ್ಲಿ ಜೀಸಸ್ ತೀರ್ಕೊಳ್ಳೋ, ಅಂದರೆ ಕ್ರಾಸಲ್ಲಿ ಇರಬೇಕಾದ್ರೆ ಅವ್ರಿಗೆ ನೋವು ತಡ್ಕೊಳಕ್ಕಾಗ್ದಿರ ತೀರ್ಕೊಂಡು 14th ಪ್ಲೇಸಲ್ಲಿ ಮದರ್ ಮೇರಿ ಆ ಕ್ರಾಸ್ನೆಲ್ಲ ಕೆಳಗಡೆ ಇಳಿಸಿ ಅವ್ರ ತೊಡೆ ಮೇಲೆ ಜೀಸಸ್ ಬಾಡಿನ ಇಟ್ಕೊಂಡಿರ್ತಾರೆ. ಓಕೆ, ಗೊತ್ತಿಲ್ಲದೆ ಇರೋರಿಗೆ ಗೊತ್ತು ಮಾಡ್ಕೊಳ್ಳಿ, ಗೊತ್ತಿರದವ್ರಿಗೆ ಮತ್ತೆ ರೀಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮುಂದೆ ಹೋಗ್ತೀವಿ. ಬನ್ನಿ. ಇದು ಹೋಲಿ ವಾಟರ್ ಅಂತೆ. ಇದನ್ನು ತಗೊಂಡು ಹಿಂಗೆ ಹಾಕ್ಕೊಂಡು ಹಿಂಗೆ ಮಾಡಿಕೊಂಡು ಆಚೆ ಹೋಗ್ಬೇಕು. ನೋಡಿ, ಸೆಂಟ್ ಜೋಸೆಫ್ ಯೂನಿವರ್ಸಿಟಿ ರೌಂಡ್ ಹೊಡೆಯುವಾಗ ಇದ್ರ ಬಗ್ಗೆ ಸ್ವಲ್ಪ ಆದರೂ ತಿಳ್ಕೊಬೇಕು ಅಂತ ನಾವು ಇಲ್ಲಿ ಚಾಪಲ್ಗೆ ಬಂದ್ಬಿಟ್ಟು ನಿಮಗೆ ತೋರಿಸಿದ್ದೀವಿ. ಈಗ ನಾವು ನಮ್ಮ ಸ್ಪಾಟ್ಸ್ ತೋರಿಸ್ತೀವಿ. ಬನ್ನಿ, ನಾವು ಡೈಲಿ ಎಲ್ಲಿ ಕೂತ್ಕೊಂಡು ಅರಟೆ ಹೊಡೆಯೋದು ಅವೆಲ್ಲ ಎಲ್ಲಿ ಮಾಡೋದು ಅಂತ ಈಗ ನಾವು ಹೋಗಿ ತೋರಿಸ್ತೀವಿ. ನಮ್ಮ ರಿಟಿಕಾ ಅನ್ನೋರು ಎಲ್ಲ ಮುರ್ಕೊಂಡು ಓಡಾಡ್ತಿದ್ದಾರೆ. ಫಿಕ್ಸ್ ಮಾಡಿ ಅಂತವ್ರೆ, ಆದರೆ ನಮಗೆ ಇವೆಲ್ಲ ಬರಲ್ಲ. ಇದು ಇದಲ್ಲ. ಅವ್ರ ಜೀವನದಲ್ಲಿ ಅವಾಗವಾಗ ಈ ಥರ ಮಾಡ್ತಿದ್ರೆ ಮುಂದೆ ಫ್ಯೂಚರಲ್ಲಿ ಚೆನ್ನಾಗಿರುತ್ತಂತೆ. Now I'm gonna take over the vlog. This is obviously the owner of the YouTube channel. Then we have Ritika, our manager. Then we have Ricky, Stalin B, who is a good photographer. Then we have Pujashri, our Miss Kabaddi and Miss Studious, nerd number 1. ಸೊ ಇವಾಗ ನಮ್ಮ ಖುಷಿಯವರು ಇಂಟ್ರೊಡಕ್ಷನ್ ಕೊಟ್ಟಿದ್ದು ಹಾಸ್ಟೆಲ್ ಬ್ಲಾಗ್. ಯಾವ ಬ್ಲಾಗ್ ಗುರೋದು? ಬಿಹೈಂಡ್ Matches. ಅಲ್ಲಿ ನಾವು ಯಾವಾಗಲೂ ಕೂತ್ಕೊಂಡು ಅಲ್ಟೆ ಮಾಡ್ತಾ ಇರ್ತೀವಿ. ಈಗ ನಾವು ಈ ಕಡೆ ಬರ್ತಾ ನೋಡಿ, ಒಂದೇನು ಗೊತ್ತಾ, ನಾನು ಕಾಲೇಜಿಗೆ ಬಂದಾಗ ಐ ಡಿ ಕಾರ್ಡ್ ಹಾಕ್ಕೊಂಡ್ರೆ ಬ್ಯಾಗು ಹೆಲ್ಮೆಟ್ ಎತ್ಕೊಳ್ಳಲ್ಲ. ಅವ್ರು ಎತ್ಕೋತವ್ರೆ, ಎತ್ಕೊಳ್ಳಿ ಬಿಡಿ ಅಂತ ಬಿಟ್ಟಿದ್ದೀನಿ. ನಾವೀಗ ಮತ್ತೆ ಬ್ಲೀಚರ್ಸ್ ಕಡೆ ಹೋಗೋಣ, ಬನ್ನಿ. ನೋಡಿ, ಇದನ್ನ ಏನಂತಾರೆ, ಇದನ್ನ ಟರ್ಟಲ್ ಅಂತಾರೆ, SJU ಟರ್ಟಲ್ ಅಂತಾರೆ. I'll tell you the story behind it. Yeah. I'll narrate the story behind it. So this is apparently called SJU turtle. This was ನಾವು ಆ ಕಡೆ ಈ ಕಡೆ ಎಲ್ಲ ಸುತ್ತಾಕೊಂಡು ಮತ್ತೆ ಇಲ್ಲಿಗೆ ಬಂದ್ವಿ. ದ ಸ್ಟಾರ್ಟಿಂಗ್ ಪಾಯಿಂಟ್ ವೇರ್ ವಿ ಸ್ಟಾರ್ಟೆಡ್ ದ ವ್ಲಾಗ್. ನಮ್ಮೇಲೆ ಬತ್ತೈತೆ. ನಾವೀಗ ರಿವರ್ಸ್ ವಾಕ್ ಮಾಡ್ತಿದೀವಿ, ರಿವರ್ಸ್ ನಡೀತಿದೀವಿ. ಯಾಕೆ ಬೇಕು ಇಂಗ್ಲಿಷ್ ನಮಗೆ, ಕನ್ನಡದಲ್ಲಿ ಮಾತಾಡುವ. ಇದು ನ್ಯೂ ಬ್ಲಾಕ್ ಅಂತ. ಇದು ಜಸ್ಟ್ ಇಮ್ಮಿಡಿಯೇಟ್ ಆಗಿ ಬಂದಿದ ತಕ್ಷಣ ಇದೇ ಕಾಣಿಸೋದು ನಮಗೆ. ಆಮೇಲೆ ಅಲ್ಲಿ ಪೋಸ್ಟರ್ಸ್ ಹಾಕ್ತಾರೆ ಏನಾದರೂ ಇದ್ರೆ. ಓ, ಆ ಬೈಕ್ ನೋಡಿ. ಓಕೆ, ಸೊ ಈಗ ನಾವು ಅಲ್ಲಿ ಹೋಗೋದು ಬೇಡ. ಇದು ಸ್ಟೇಷನರಿ ಅಂತ. ಇಲ್ಲಿ ನಾವೇನಾದರೂ ಬೇಕಿದ್ರೆ ನೋಟ್ಸ್ ಅದು ಇದು ತಗೋತೀವಿ.
ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ಸ್ಟೇಷ್ನರಿ. ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ತೋರ್ಸ ಆ ಕಡೆ. ಹಾಂ, ಆ ಕಡೆ ಹೋದರೆ ನಡ್ಕೊಂಡು ಹೋದರೆ ನಮಗೆ NCC ಆಫೀಸು, NSS ಆಫೀಸ್ ಎಲ್ಲ ಸಿಗುತ್ತೆ. ನಾವು ಆ ಕಡೆ ಹೋಗ್ತೀವ ಇಲ್ವಾ ಗೊತ್ತಿಲ್ಲ, ಬಟ್ ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇ. ओके हाय आंटी. वहाँ क्यों जाना है? तुम लोगों को बहुत फिक्र में जलती है ना. ನೋಡಿ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ತವ್ರೆ. ಬ್ರಿಟಾನಿಯಾ ಕೇಕ್ಗೆ ಸ್ಪ್ರೈಟ್ ಹಾಕಿ ತಿಂತವ್ರೆ ಅಕ್ಕ. ಚೆನ್ನಾಗಿ ಇಲ್ವಂತೆ, ಟೇಸ್ಟೇ ಇಲ್ವಂತೆ. ಇವ್ರ ಹೆಸರು ಆಕಾಶ್ ಅಂತ, ಹೊಸಬ್ರು, ಇವಾಗ ಜಸ್ಟ್ ಎಂಟ್ರಿ ಕೊಟ್ಟರು. ಇಲ್ಲಿ ಎಲ್ಲರೂ ಇದ್ದಾರೆ, ಬಾಮಗ ಅಂತ ಕರೆದ್ವಿ, ಅವ್ರ ಪಾಪ ಬಂದ್ಬಿಟ್ರು. ಈಗ ಹಿ ಈಸ್ ರಿಗ್ರೆಟಿಂಗ್. ಇದು ನಮ್ಮ ಚೋಟ ಮೋಟ ನಾವು ಇವ್ರ ಜೊತೆ ಇದ್ಬಿಟ್ರೆ ಇವ್ರ ಜೊತೆ ಇದ್ರೆ ಇದು ಕನ್ನಡ ಚಾನಲ್ ಆಗಲ್ಲ, ಹಿಂದಿ ಚಾನಲ್ ಆಗ್ಬಿಡುತ್ತೆ. ನೀವು ಹಿಂದಿ ಗೊತ್ತು ಅನ್ಕೋತೀನಿ ನಿಮ್ಗೆಲ್ಲ. सपना आ रहा है, सपना देखना अच्छी बात है, सोच. ಈಗ ನಾವು ಬಾಸ್ಕೆಟ್ಬಾಲ್ ಕೋರ್ಟಿಂದ ಮೇಲೆ ಮ್ಯಾಜಿಸ್ ಕ್ಯಾಂಟೀನ್ ಅನ್ನೋದಿದೆ, ಅದು ಟಾಪೆಸ್ಟ್ ಫ್ಲೋರ್. ವಾವ್, ಅಲ್ಲಿ ಯಾವುದೋ ಗಾಡಿ ಇದೆ ಅನ್ಕೋಬೋದು ನೀವು, ಆದರೆ ಅದು ಗಾಡಿ ಅಲ್ಲ, ಮರ ಕಟ್ ಮಾಡ್ತವ್ರೆ. ಆ್ಯಂಡ್ ಇದು ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್. ಈಗ ಟಾಪ್ ಫ್ಲೋರಲ್ಲಿದ್ದೀವಿ. ಇಲ್ಲಿ ನಿಮಗೆ ಮ್ಯೂಸಿಯಂ ಕಾಣಿಸ್ಬೋದು. 3rd ಫ್ಲೋರಲ್ಲಿ ಮ್ಯೂಸಿಯಂ ಇದೆ, ಮತ್ತು ಇಲ್ಲಿ ಕ್ಯಾಂಟೀನ್ ಇದೆ. ಇದನ್ನು ನಾವು ಮಾಜಿಸ್ ಕ್ಯಾಂಟೀನ್ ಅಂತ ಕರಿತೀವಿ. ಇಲ್ಲಿ ಬರೀ 1 to 2 PM ಕಮೆಂಟ್ಸಿ ಅಂತ ಇದೆ. ಇಲ್ಲೆಲ್ಲ ಫುಲ್ ಏನ್ಷಿಯಂಟ್ ಪ್ರಾಡಕ್ಟ್ಸ್ ಇದೆ, ಅಲ್ಲಿ ಕಾಯಿನ್ಸ್ ಎಲ್ಲ ಇದೆ. ಒಂದ್ಸತಿ ತೆಗೆದಾಗ ಬಂದು ತೋರಿಸ್ತೀನಿ ನಿಮಗೆ. ಈಗ ನಾವು ಮ್ಯಾಜಿಸ್ ಕ್ಯಾಂಟೀನ್ಗೆ ಹೋಗೋಣ. ಇದು ಫುಲ್ ಫ್ಲೋರೇ ಕ್ಯಾಂಟೀನು. ಅಲ್ಲಿ ನಾರ್ತ್ ಈಸ್ಟ್ ಕ್ಯಾಂಟೀನ್ ಇದೆ, ಮತ್ತು ಇಲ್ಲಿ ಡಾಲ್ಫಿನ್ ಕ್ಯಾಂಟೀನ್ ಇದೆ. ಅಂದರೆ ಡಾಲ್ಫಿನ್ನು ಏನದು ಮಾಂಸ ಏನೋ ಅಂತಾರೆ, ನಾನ್ ವೆಜ್ ಅಲ್ಲ ಇದು. ಸೊ ಇದು ವೆಜ್ಜು, ಅದು ನಾನ್ ವೆಜ್ಜು ಅಂತ ಹೇಳ್ಬೋದು. ಇಲ್ಲಿ ನಾನ್ ವೆಜ್ ಕೊಡ್ತಾರೆ, ಬಟ್ ಅಲ್ಲಿ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ಬೋದು ಅಷ್ಟೇ. ಇಲ್ಲಿ ಕೌಂಟ್ರು, ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲಿ ಕೊಟ್ಟರೆ ಇಲ್ಲಿ ಕೊಡ್ತಾರೆ. ನಾವು ಅವಾಗ ಸಂತೋಷವಾಗಿ ಜೀವನದಲ್ಲೆಲ್ಲ ತಿನ್ಬೋದು. ನಾವು ಜೀವನದಲ್ಲಿ ಯಾವಾಗಲೇ ಸ್ಮಾಲ್ ಟ್ರೀಟ್ ಮಾಡಿದ್ವಿ. ಈಗ ನಮ್ಮ ಆಕಾಶ್ ಅಣ್ಣ ನಮಗೆ ದೊಡ್ಡ ಟ್ರೀಟ್ ಮಾಡ್ತಾವನೆ. ಸೊ ವಿ ಕ್ಯಾನ್ ಸಿ, ಇಲ್ಲಿ ನೋಡ್ಬೋದು ನಮ್ಮ ಆಕಾಶ್ ಅವರು ನಮಗೆ ಮಿಡ್ ಡೇ ಮೀಲ್ ಕೊಡಿಸ್ಕೊಂಡು ಇವೆಲ್ಲ ಕೊಡಿಸಿದ್ದಾರೆ. ನಮ್ಮ ಮನೇಲಿ ಚಿಕನ್ ಇತ್ತು, ಮಟನ್ ಇತ್ತು, ಆದರೆ ನಾನು ಇಲ್ಲೇ ಬಂದು ತಿಂತಾಯಿದ್ದೀನಿ, ಯಾಕಂದರೆ ಇವ್ರು ನಾನು ಕರೆದ್ರು ಇವತ್ತು. ಸೊ ಈಗ ನಾವು ತಿಂತೀವಿ. ನೋಡಿ, ಜೀವನದಲ್ಲಿ ಅವಾಗವಾಗ ಈ ಥರ ಮಾಡ್ತಾ ಇರ್ಬೇಕಂತೆ. ಅಂದರೆ ಅವನು ಹೆಂಗೆ ಹತ್ತದ ಅಂತ ಕೇಳಬೇಡಿ ನೀವು, ಆದರೆ ಹತ್ಬಿಟ್ಟ ಅಷ್ಟೆ. ಈಗ ಅವನು ಇಳಿತವನೆ. ಸೊ ಇವನು ಯಾಕೆ ಹಿಂಗೆ ಮಾಡ್ತಾನಂತ ಅರ್ಥ ಆಗ್ತಿಲ್ಲ. ಇವನು ಓದ್ ಜಮ್ದಲ್ಲಿ ಕೋತಿಯಾಗಿ ಹುಟ್ಟಿರ್ಬೇಕು. ನೋಡಿ, ರೆಡ್ ಬುಲ್ ತೊಗೊಂಡು ಎಸಿತಾ ಇದ್ದಾನೆ. ಅಂದರೆ ಅವನು ಎಷ್ಟು ಸಾವುಕಾರ ಆಗಿರ್ಬೇಡ, ನೀವೇ ಲೆಕ್ಕ ಹಾಕಿ. ಈಗ ನಾವು ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಬಂದ್ಬಿಟ್ಟು ವ್ಲಾಗ್ನ ಎಂಡ್ ಮಾಡ್ತಿದ್ದೀವಿ. ಕೊನೆಯ ಹಂತದಲ್ಲಿ ಎಲ್ಲರೂ ಹಿಂಗಿದ್ದಾರೆ, ಎವ್ರಿ ಒನ್ ಆರ್ ಲೈಕ್ ದಿಸ್. ಈಗ ನಾವು ಎಲ್ಲ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ, ಜಾಸ್ತಿ ಜಾಗ ನೋಡೋಕ್ಕಾಗಿಲ್ಲ SJU ಅಲ್ಲಿ. ಆಮೇಲೆ ಬರ್ತಾ ಬರ್ತಾ ನಿಮಗೆ ತೋರಿಸ್ತೀನಿ. ಇನ್ನು 3 ವರ್ಷ ಇಲ್ಲೇ ಇರ್ತೀನಿ, ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ್ದು ಎಲ್ಲೆಲ್ಲಿ ಏನೇನು ಅಂತ. ಇವಾಗ ಸದ್ಯಕ್ಕೆ ಇಷ್ಟೇ ನಮಗೆ ಗೊತ್ತಿರೋದು, ಇಷ್ಟೇ ತೋರಿಸ್ತಾ ಇದ್ವಿ. ಆ್ಯಂಡ್ ದೆನ್ ಬಾಯ್ ಬಾಯ್ ಫ್ರಮ್ SJU. ಬಾಯ್.